ನಿತ್ರಿ ನನ್ನ ಬರ್ತಡೇಗೆ ತುಂಬ ಲೇಟ್ ಆಗುತ್ತೆ. ಇದೇನಿದು ಇಷ್ಟೊತ್ತಾದರೂ ಕೂಡ ಈ ಬಡ ಭಿಕಾರಿ ಶಂಕರ್ ಇನ್ನೂ ಬರಲೇ ಇಲ್ವಲ್ಲ. ಅಮೃತ, ಏನು ನನಗಿಂತ ಮೊದಲೇ ಬಂದಿರುವೆಯಲ್ಲ, ಬಂದು ಬಹಳ ಹೊತ್ತಾಯ್ತೇನು? ನಾನು ಬೇಗ ಬಂದ್ರೇನು ಲೇಟಾಗಿ ಬಂದರೆ ನಿಮಗೇನು? ನನ್ನ ಜೊತೆ ಮಾತಾಡಬೇಡಿ ನೀವು. ಏಕೆ ಅಮೃತ, ನನ್ನ ಮೇಲೆ ಅಷ್ಟೊಂದು ಕೋಪ? ಹೌದೌದು, ಸಮಾಧಾನ ಅಲ್ಲ. ಈ ಹುಡುಗರಿಗೆ ಹುಡುಗಿರನ್ನ ಕಾಯಿಸೋದು ಬಿಟ್ಟರೆ ಬೇರೆ ಕೆಲಸನೇ ಇರೋದಿಲ್ಲ. ಅಲ್ಲ, ನಿಮಗೆ ನನ್ನ ಮೇಲೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ. ಪ್ರೀತಿ ಇದ್ದಿದ್ದು ನಿಜ, ಆದರೆ ಇಷ್ಟೊಂದು ಲೇಟಾಗಿ ಬರ್ತಾನೆ ಇರಲಿಲ್ಲ ನೀವು. ನನಗೆ ಗೊತ್ತು, ನಾನಂದರೆ ನಿಮ್ಗೆ ಇಷ್ಟನೇ ಇಲ್ಲ ಅಂತ ಗೊತ್ತು. ಹಾಗಲ್ಲ ಅಮೃತ, ಅದೊಂದು ದೊಡ್ಡ ಕತೆ. ನಮ್ಮ ಅಣ್ಣ ಅತ್ತಿಗೆ ಕೈಯಿಂದ ತಪ್ಪಿಸಿಕೊಂಡು ಬರೋಷ್ಟರಲ್ಲಿ ತುಂಬ ತಡವಾಯಿತು. ಏಕೆ ಚಿಂತಿಸುವೆ ಅಮೃತ? ಈ ನಿನ್ನ ಇಷ್ಟದ ಮಾತೇ ನನಗೆ ಬೇಕಾಗಿತ್ತು. ನಿನ್ನ ಅಣ್ಣ ಅತ್ತಿಗಿಂದ ನಿನ್ನನ್ನು ದೂರ ಮಾಡಿ ಆದಷ್ಟು ಬೇಗ ನಿನಗೆ ಮುಕ್ತಿ ಕೊಡುವೆ ನಾನು. ಏಕೆ ಅಮೃತ, ನನ್ನ ಮೇಲೆ ಇನ್ನೂ ಕೋಪ ಅರಿಲ್ಲವೇ? ಹಾಗೇನಿಲ್ಲ. ಚಿಕ್ಕಂದಿನಿಂದ ನಾವಿಬ್ಬರು ಕೂಡಿ ಬೆಳೆದಿದ್ದೇವೆ, ಕೂಡಿ ಓದಿದ್ದೇವೆ. ಮುಂದೆ ಹೇಗೆ ಅಂತ ಚಿಂತೆ ಮಾಡ್ತಿದ್ದೆ ಅಷ್ಟೇ. ಏಕೆ ಚಿಂತಿಸುತ್ತೇವೆ ಅಮೃತ? ಬರೆದವನು ಅವನಂತೆ, ಅನುಭವಿಸುವವರು ನಾವಂತೆ. ಅಂದಾಗೆ ಬರೆದವನ ಬಗ್ಗೆ ಚಿಂತೆ ಏಕೆ? ಹಾಗಾದ್ರೆ ತಡಬೇಕೆ ರಾಜ, ಹಾಡೋಣವೇ ಪ್ರೇಮ ಗೀತೆಯನ್ನು. ಚಂದನ ಚಂದನದಿಂದ ಹೊರಗ ಗುಂಡಿಯಂತ ಚಂದ ಮಗಮ ಗುಂಡಿ ಹಿಡಿದರೆ ಸರಿಗಮ ಗುಂಡಿ ನುಡಿದರೆ ಗಂಗಾ ಹೊರಗ
ಶಂಕರ್, ನನ್ನದು ಒಂದೇ ಒಂದು ಆಸೆ ಇದೆ. ನಮ್ಮ ತಂದೆಯಂತೂ ನಮ್ಮ ಮದುವೆಗೆ ಒಪ್ಪಿಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದಷ್ಟು ಬೇಗ ನಾವು ಇಬ್ಬರು ಸೇರಿ ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡಿಕೊಂಡು ಬಿಡೋಣ. ಆಮೇಲೆ ನಮಗೆ ಹೇಳೋರು ಕೆಲವರು ಯಾರೂ ಇರುವುದಿಲ್ಲ. ಆಯ್ತು ಅಮೃತ, ನೀ ಹೇಳಿದಂತೆ ಆಗಲಿ. ನಾವಿಬ್ಬರು ಬೇಗನೆ ಹೋಗಿ ಎಲ್ಲಾದರೂ ಮದುವೆ ಆಗೋಣ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ನಿನ್ನನ್ನು ಮದುವೆಯಾಗಲು ಒಪ್ಪುವುದಿಲ್ಲ. ಆದರೆ ನಿಮ್ಮ ತಂದೆ ಮದುವೆ ಆದಮೇಲೆ ಅವರನ್ನು ನಾನು ಒಪ್ಪಿಸುತ್ತೇನೆ. ನೀವೇನು ಚಿಂತೆ ಮಾಡಬೇಡಿ. ಸರಿ, ಬನ್ನಿ, ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಆದಷ್ಟು ಬೇಗ ಮನೆಗೆ ಹೋಗೋಣ. ಬನ್ನಿ. ಆಯ್ತು ನಡೆ.